ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಕುದಾಪುರ ಕುರಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ 118 ಡೆಕ್ಕನಿ ತಳಿಯ ಕುರಿಗಳ ಹರಾಜು ಪ್ರತಿಕ್ರಿಯೆ. ನಿರೀಕ್ಷಿತ ಬೆಲೆ ಸಿಗದ ಕಾರಣ ಮುಂದೂಡಲಾಗಿದೆ. ಪಶುಪಾಲನಾ ಇಲಾಖೆ ಕುರಿಗಳಿಗೆ 15 ಲಕ್ಷ ರು ಮೌಲ್ಯ ನಿಗದಿಪಡಿಸಿದರೆ ಹರಾಜಿನಲ್ಲಿ ಭಾಗವಹಿಸಿದ ಬಿಡಾರರು ಕೇವಲ 4 ಲಕ್ಷ ರು ಮಾತ್ರ ಸವಾಲು ಹಾಕಿದರು. ಇದರಿಂದ ಹರಾಜು ಪ್ರತಿಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಉಪನಿರ್ದೇಶಕ ಡಾಕ್ಟರ್ ಸಿದ್ದೇಶ್ ಮಾಹಿತಿ ನೀಡಿ, ಸ್ಥಳೀಯ ಅವಗುಣಕ್ಕೆ ಹೊಂದಿಕೊಳ್ಳುವ ಬಳ್ಳಾರಿ ತಳಿಯ ಕುರಿಗಳ ಅಭಿವೃದ್ಧಿಗೆ ಇಲಾಖೆ ಆದ್ಯತೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಡೆಕ್ಕನಿ ತಳಿಯ ಕುರಿಗಳನ್ನು ಹರಾಜು ಮಾಡಲು ನಿರ್ಧರಿಸಲಾಗಿತ್ತು ಎಂದು ತಿಳಿಸಿದರು. ಮುಖಂಡರು ಕುಂದಾಪುರ ಹೋಬಣ್ಣ ಮಾತನಾಡಿ, ಪಶುಪಾಲನೆ ಮತ್ತು ಕುರಿಗಾಯಿಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಹಾಗೂ ಮೇವು ಮತ್ತು ನೀರಿನ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾತಂತ್ರ್ಯ ಮೇಡಮ್ ಹಾಗೂ ಸದಸ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸರ್ ಅವರ ಅನುಮತಿ ಕೇಳ್ತಾ 117 ಹೆಣ್ಣು ಕುರಿ, 2 ಹೆಣ್ಣು ಮರಿ ಸೇರಿ ಚಿಕ್ಕ ಮರಿ ಇದ್ದಾವೆ, 2 ತಿಂಗಳ ಮರಿಗಳು, ಅವು ಸೇರ್ಕೊಂಡು 117, ಒಂದು ಟಗರು ಇಲ್ಲೇ ಇದ್ದಾವೆ. ನೋಡಿದ್ದೀವಿ, ಇವನ್ನ ಡೆಲಿವರ್ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ನಾವು ಸರ್ಕಾರಿ ಸವಾಲು ಮುಖಾಂತರ ಯಾರ್ಯಾರು ನೀವು ಬಿಡುಗಡೆಯಲ್ಲಿ ನೋಂದಣಿ ಮಾಡ್ಕೊಂಡಿರ್ತೀರೋ ಅವರು ಹರಾಜಿಗೆ ಹೋಗ್ಬೇಕು ನೀವು ಆಹ್ವಾನಿಸ್ತೀರಿ. ಹಾಗಾಗಿ ನೀವು ತಾವೇನು ಬಿಡ್ ಮಾಡ್ತಾರೆ ಬಿಡ್ನ ಮೊತ್ತವನ್ನು ಈಗ ಬಹಿರಂಗವಾಗಿ ಹರಾಜು ಮಾಡ್ಬೋದು. ಈ ಒಂದು ಸರ್ಕಾರಿ ಬಿಡ್ಡಿನ ಮೊತ್ತ 15 ಲಕ್ಷ 4 ಲಕ್ಷ. ನಿಮಗೊಂದು ಮಾಹಿತಿ ಹೇಳ್ತೀವಿ, ನಮ್ಮದೊಂದು ಸರ್ಕಾರ ನಿಗದಿ ಬೆಲೆ ಇದೆ, ನಮಗೆ ನಿಮಗೆ ಬಿಟ್ಕೊಡ್ತೀವಿ. ಅದಕ್ಕಿಂತ ನೀವೇನಾದರೂ ಒಳಗಡೆ ಹೋಗಿದರೆ ನಿಮಗೆ ನಾವು ಹರಾಜಿಗೆ ಕ್ಯಾನ್ಸಲ್ ಮಾಡಿ ನಿಮ್ಮ ಆದೇಶಕ್ಕೆ ನಾವು ಮೇಲಾಧಿಕಾರಿಗಳನ್ನು ಮತ್ತೆ ತಗೊಳ್ತೀವಿ. ನಾವು ಕಾಯಿರ್ತೀವಿ. 4 ಲಕ್ಷ ಹೋಗೋಣ, 4 ಲಕ್ಷ ಹೋಗೋಣ, 4,02,000, 4,02,000, 4,50,000, 60 ಹೆಸರು ಬಿ ಓಬಣ್ಣ ಅಂತೇಳಿ ಕುದಾಪುರ. ಹಿಂದೆ ಫಾರಮ್ ಇದರಲ್ಲಿ ಭಾಳ ಉತ್ಕೃಷ್ಟವಾದ ಇದಿತ್ತು. ಸುತ್ತಾರಲ್ಲಿ ಇರ್ತಕ್ಕಂಥೆಲ್ಲ ಬಡವರು ಯಾರು ಶ್ರೀಮಂತರು ಯಾರು ಇಲ್ಲ. ಇಲ್ಲಿರ್ತಕ್ಕಂಥ ಒಂದು 80ರಿಂದ 60-70 ಜನಾಂಗೆಲ್ಲ ಇದನ್ನ ಕಾವಲೆ ಅವಲಂಬಿಸಿದ್ರು. ಆದ ಕಾರಣ ಇತ್ತೀಚೆಗೆ ನಮಗೀಗ ದೂರದಲ್ಲಿ ಟ್ರೈನಿಂಗ್ ಮಾಡ್ತೀವಿ ಅಂತಾರೆ. ಇಲ್ಲಿ ನಮಗೆ ಸಿಟಿಯವ್ರಿಗೆ ಅದು ಆಗುತ್ತೆ. ನಮಗಿಲ್ಲಿ ಹಳ್ಳಿಯರಿಗೆ ಇವತ್ತು ದಿವಸ ಪರಿಸ್ಥಿತಿಗೆ 50ರಿಂದ 60 ಹಳ್ಳಿ ಜನಾಂಗಕ್ಕೆ ಇವತ್ತು ಟ್ರೈನಿಂಗ್ ಸೆಂಟ್ರ್ ಭಾರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಸೆಂಟ್ರ್ ಇದೆ. ಅದಕ್ಕೆ ಅನುದಾನ ಕೊರತೆ ಇದೆ. ಅನುದಾನ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಹಿಂದೆ ಇವರು ಕುಮಾರ್ ಸಾಹೇಬ್ ಅಂತೇಳಿ ಡಿ ಡಿ ಇದ್ದರು, ಇವರು ಇಲ್ಲೇ ಇದ್ದರು, ಅವರೆಲ್ಲ ಗೊತ್ತಿದೆ ಅವರಿಗೆ. ಆದರೂ ಅವರು ಇದ್ರ ಬಗ್ಗೆ ಯಾಕೋ ಸ್ವಲ್ಪ ತಲೆ ಕೆಡಿಸ್ಕೊಂತಿಲ್ಲ. ಯಾಕಂತೇಳಿದ್ರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಚಿತ್ರದುರ್ಗದಲ್ಲಿ ಮಾಡ್ತಾರೆ. ಇಲ್ಲಿಂದ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಮಗೆ ಇವತ್ತಿನ ದಿವಸದಲ್ಲಿ ಟ್ರೈನಿಂಗ್ ಸೆಂಟ್ರು ಇದು ಮಾಡೋಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಯರಿಗೆ ಅನುಕೂಲ ಆಗುತ್ತೆ. ಆದ ಕಾರಣ ತಾವು ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ಡಿ ಡಿ ಸಾಹೇಬರು ಮನಸ್ಸು ಮಾಡಿ ಇದ್ರ ಬಗ್ಗೆ ನಮಗೆ ಇದು ಮಾಡಬೇಕು. ಆದರೆ ಇಲ್ಲಿ ಕುರಿಗೆ ಮೇವಿನ ಸಮಸ್ಯೆ ಈಗ ಪರವಾಗಿಲ್ಲ ಇದ್ದಿದ್ರಲ್ಲಿ ಇಷ್ಟು ಸಹ ಮೇವಿನ ಸಮಸ್ಯೆ ಇತ್ತಿಲ್ಲ ಅನ್ನೋಲ್ಲ. ಅದರಲ್ಲಿ ಇವತ್ತು ಮೇಂಟೈನ್ ಮಾಡಿ ಅವರು ಕುರಿಗಳು ಉಳಿಸ್ಕೊಂಡಿದ್ದಾರೆ. ಆದ ಕಾರಣ ನೀವು ದಯವಿಟ್ಟು ಇಲ್ಲಿ ಟ್ರೈನಿಂಗ್ ಸೆಂಟ್ರಿನಲ್ಲಿ ಇದು ಮಾಡಿ ಟ್ರೈನಿಂಗ್ ಸೆಂಟ್ರಿನಲ್ಲಿ ಇವರಿಗೆ ಟ್ರೈನಿಂಗ್ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಜನಗಳಿಗೆ, ಹಳ್ಳಿ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಕುರಿಗಳ ಸಂಖ್ಯೆ ಕಡಿಮೆ ಐತಿ. ಇನ್ನೂ ಸ್ವಲ್ಪ ಅನುದಾನ ನೀಡಿದರೆ ಇವತ್ತೇನು ನೀವೇನು ಹವಾಮಾನ ಬದಲಾವಣೆ ಅಂತೇಳಿ ಮಾಡ್ತಿದ್ರಲ್ಲ, ಸಂತೋಷ. ಅದು ನಮ್ಮ ಬಳ್ಳಾರಿ ಡೆಕ್ಕನಿ ಕುರಿ ತೆಗಿತೀವಿ ಅಂದಮೇಲೆ ನಮ್ಮ ಬಳ್ಳಾರಿ ಕುರಿ ನಾಟಿ ಕುರಿ ಹಾಕೋದ್ರಿಂದ ಇಲ್ಲಿ ಉತ್ಕೃಷ್ಟವಾಗಿ ಬರುತ್ತೆ. ಆ ದೃಷ್ಟಿಯಿಂದ ನಮ್ಗೆ ಇನ್ನೂ ಸ್ವಲ್ಪ ಅನುದಾನ ಕೊಟ್ಟು ಇಲ್ಲಿ ಫಾರಮ್ ಇಂಪ್ರೂವ್ ಮಾಡಿದ್ರೆ ಇಲ್ಲಿ 10 ಹಳ್ಳಿ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ. ಇದು ಹಿಂದೆ 10,500 ಎಕರೆ ಇತ್ತಿದ್ದು, 1 ಎಕರೆ ಎಲ್ಲ 2 ಎಕರೆ ಅದರೆಲ್ಲ ಏನೇನು ಎಲ್ಲರೂ ಅಲ್ಲಿ ಹಂಚ್ಕೊಂಡು ತಿಂದು ಇವತ್ತು ಇಷ್ಟು ಉಳ್ಕೊಂಡಿದೆ. ಆ ದೃಷ್ಟಿಯಿಂದ ನೀವು ನಮಗೆ ಇಲ್ಲಿ ಈಗ ಕುದಾಪುರ ಕುರಿ ಫಾರಮ್ಗೆ ಅನುದಾನ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸೈಯದನ್ನು ಅಂತೇಳಿ ಹಾಲಿ ಕೌನ್ಸಿಲರು, ಮಾಜಿ ತಾಲೂಕು ಪಂಚಾಯತಿ ಮೆಂಬರು, ಈ ನಾಯಕನಹಟ್ಟಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ, ಪಟ್ಟಣ ಪಂಚಾಯತಿ. ನಮ್ಮ
ನಾಯಕನಹಟ್ಟಿ ಮೊಳಕಾಮೂರು ಕ್ಷೇತ್ರದ ಎನ್ ವೈ ಗೋಪಾಲಕೃಷ್ಣ ಅವರು ಹಿರಿಯ ರಾಜಕಾರಣಿ ಮತ್ಸದರು ಹಾಗೂ ಈ ಎಲ್ಲ ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಾಯಕನಹಟ್ಟಿ ಎಲ್ಲ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಇವರಿಗೆ ಹಳೇ ಕಾಲದಿಂದ 7 ಬಾರಿ ಗೆದ್ದಿದ್ದಾರೆ ಈ ಕಾನ್ಸ್ಟಿಟ್ಯೂನ್ಸಿಯಾಗಿ. ಅದಕ್ಕೋಸ್ಕರ ಇವರಿಗೆ ನಮ್ಮ ಕಾಂಗ್ರೆಸ್ ವತಿಯಿಂದ ಮಿನಿಸ್ಟರ್ಶಿಪ್ ಕೊಡಲೇಬೇಕು. ಇಲ್ಲ ಅಂದರೆ ನಾವು ಭಾಳ ಇದು ಭಾಳ ಹಿಂದುಳಿದೈತೆ ನಮ್ಮ ನಾಯಕನಹಟ್ಟಿ ಹೋಬಳಿ. ಅದಕ್ಕೋಸ್ಕರ ಎಲ್ಲರಿಗೂ ನೀರು ನಿಡಿ, ಆಮೇಲೆ ಜೊತೆಗೆ ಭದ್ರಾ ಮೇಲ್ದಂಡೆ ನೀರು ಬರಬೇಕು. ಇಲ್ಲಾಂದರೆ ಭಾರಿ ಕಷ್ಟ ಆಗ್ತದೆ ರೈತರಿಗೆ. 224 ಕ್ಷೇತ್ರದಾಗ ಈ ಕ್ಷೇತ್ರ ಐತಲ್ಲ ಭಾರಿ ಹಿಂದುಳಿದೈತೆ. ಅದಕ್ಕೋಸ್ಕರ ಈ ಕಾಂಗ್ರೆಸ್ನಾಗ ಹಿರಿಯ ರಾಜಕಾರಣಿ ಇವರು. ಯಾಕಂದರೆ ಇವರಂತಾರೆ ಸಿಗೋದು ಕಷ್ಟ. 1 ಬಾರಿ 2 ಬಾರಿ ಗೆದ್ದಿರೋರು ಮಿನಿಸ್ಟ್ರ್ ಕೇಳ್ತಾರೆ, 7 ಬಾರಿ ಗೆದ್ದಿರೋರು ಇವ್ರು ಕೊಡಲೇಬೇಕು. ಅದಕ್ಕೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇವರಿಗೆ ಮಿನಿಸ್ಟರ್ಶಿಪ್ ಕೊಡಲೇಬೇಕು. ಕೊಡದಿಲ್ಲದಲ್ಲಿ ನಾವು ಹೈಕಮಾಂಡಿಗೆ, ಈಗ ಸೋನಿಯಾ ಗಾಂಧಿಗೆ, ಆಮೇಲೆ ರಣಜಿತ್ ಸುರ್ಜೇವಾಲಾಗೆ, ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, DK ಶಿ ಅವರಿಗೆ, ಅವರಿಗೆ ಎಲ್ಲರಿಗೂ ನಾವು ಅವ್ರ ತಗ ಹೋಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕಂತೇಳಿ ನಾವು ಕೇಳ್ಕೊತೀವಿ. ಇದ್ರ ಜೊತೆಯಲ್ಲಿ ನಮ್ಮ ಊರು ಈ ಹೋಬಳಿ ಉದ್ಧಾರ ಆಗ್ಬೇಕಂದ್ರೆ ಮಿನಿಸ್ಟರ್ಶಿಪ್ ಕೊಡಲೇಬೇಕು. ಇಲ್ಲಾಂದರೆ ಉಗ್ರ ಹೋರಾಟ ಮಾಡ್ತೀವಿ. ಇಂದು ಕುರಿ ಸಂವರ್ಧನಾ ಕೇಂದ್ರ ಮತ್ತು ತರಬೇತಿ ಕೇಂದ್ರ ಕುದಾಪುರ ಇಲ್ಲಿ ನಾವು ಬಹಿರಂಗ ಹರಾಜನ್ನು ಇಟ್ಕೊಂಡಿದ್ವಿ. ಡೆಕ್ಕನಿ ತಳಿ ಅಂತ ಒಂದು ತಳಿಯನ್ನು ತೆಗಿಬೇಕು ಅಂತ ಅಂದ್ಕೊಂಡು ಸರ್ಕಾರದಿಂದ ನಮ್ಮ ನಿಗಮದಿಂದ ಆದೇಶ ಆಗಿದ್ದರಿಂದ ಅದನ್ನು ಇವತ್ತು ಬಹಿರಂಗ ಹರಾಜು ಮಾಡೋದಕ್ಕೆ ನಿರ್ಧರಿಸಿದ್ವಿ. ಇವತ್ತು ಬಹಿರಂಗ ಹರಾಜಲ್ಲಿ 10 ಜನ ಪಾಲ್ಗೊಂಡಿದ್ದರು. ಅದರ ಹರಾಜಿನ ಮೊತ್ತದಲ್ಲಿ ಭಾಳ ಬಿಡ್ಡಿದಾರರು ಕಡಿಮೆ ಕೂಗಿರೋದ್ರಿಂದ ನಾವು ಅದನ್ನು ನಮ್ಮ ನಿಗಮ ಮಂಡಳಿಗೆ ಲಾಸ್ ಆಗೋದ್ರಿಂದ ಅದನ್ನು ಹರಾಜನ್ನು ಸಮಾಪ್ತಿಗೊಳಿಸಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮತ್ತೆ ತೂಕಗಟ್ಟಲೆ ಅಥವಾ ನಿಗಮ ಮಂಡಳಿಯಿಂದ ನಿರ್ದೇಶನದಂತೆ ನಾವು ವಿಲೇವಾರಿ ಮಾಡ್ತೀವಿ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.